ಮಾರೋ ಮಹಿಳೆ ಎಸಿಪಿ ಅಂತ ಫುಲ್ ಬಿಲ್ಡಪ್ ತಗೊಂಡಿದ್ದಾಳೆ. ನಾನು ಎಸಿಪಿ, ನನ್ನ ಹತ್ರ ಇಟ್ಕೊಂಡ್ರೆ ಸೀದಾ ಜೈಲಿಗೆ ಕಳಿಸ್ತೀನಿ. ರೈತರ ಜಮೀನಿಗೆ ನುಗ್ಗಿ ರೈತರಿಗೆ ಆವಾಜ್ ಹಾಕಿದಾಳೆ ಲೇಡಿ. ಹೂವು ಮಾರೋ ಮಹಿಳೆ ಆಕೆ. ನಾನು ಎಸಿಪಿ ಅಂತ ರೈತರ ಮುಂದೆ ಫುಲ್ ಬಿಲ್ಡಪ್ ಕೊಟ್ಟಿದ್ದಾಳೆ. ನಾನು ಎಸಿಪಿ, ನನ್ನ ಹತ್ರ ಏನಾದ್ರೂ ಸೀದಾ ಸಾದಾ ನಡ್ಕೊಂಡ್ರೆ ಜೈಲಿಗೆ ಕಳಿಸ್ತೀನಿ. ರೈತರ ಜಮೀನಿಗೆ ನುಗ್ಗಿ ರೈತರಿಗೆ ಆವಾಜ್ ಹಾಕಿದಾಳೆ ಲೇಡಿ. ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡು ಆವಾಜ್ ಹಾಕಿದಾಳೆ. ನಾನು ಅಸಿಸ್ಟೆಂಟ್ ಕಮಿಷನರ್ ಅಂತ ರೈತರಿಗೆ ಬೆದರಿಕೆಯನ್ನ ಹಾಕಿದಾಳೆ. ರಾಮನಗರದ ಕನಕಪುರದ ಕಂಚನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಚನ್ನಪಟ್ಟಣದಲ್ಲಿ ಹೂವಿನ ವ್ಯಾಪಾರವನ್ನ ಮಾಡೋ ಶ್ಯಾಮಲಾ ಕಂಚನಹಳ್ಳಿ ಗ್ರಾಮದ ಜಮೀನು ವಿವಾದಕ್ಕೆ ಹೋಗಿ ದರ್ಪವನ್ನ ತೋರಿಸಿದ್ದಾರೆ. 4-5 ಪುಂಡರ ಜೊತೆ ಸೇರಿ ಪೊಲೀಸರ ಹೆಸರಲ್ಲಿ ಬೆದರಿಕೆಯನ್ನ ಹಾಕಿದ್ದಾರೆ. ಆಕೆಗೆ ಪಾಪ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಈ ವಿಚಾರ ಪೊಲೀಸರಿಗೆ ಗೊತ್ತಾದ್ರೆ ತಾನು ಕೂಡ ಸೀದಾ ಜೈಲಿಗೆ ಹೋಗ್ತಾಳೆ ಅಂತ ಹೇಳಿ. ಆದ್ರೆ ರೈತರಿಗೆ ಯಾಮಾರಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ಹುಡುಗರನ್ನ ಕರ್ಕೊಂಡು ಹೋಗಿ ಆ ಜಮೀನಿನ ವಿವಾದಕ್ಕೆ ಮೂಗು ತೂರಿಸಿ ನಾನು ಎಸಿಪಿ ಅಂತ ಹೇಳಿ ರೈತರಿಗೆ ಆ ಮಹಿಳೆ ಆವಾಜ್ ಹಾಕಿದಾಳೆ. ಆದ್ರೆ ಈ ಒಂದು ಘಟನೆ 2 ದಿನಗಳ ಹಿಂದೆ ನಡೆದಿದ್ದು ಈಗ ಇದು ಬೆಳಕಿಗೆ ಬಂದಿದೆ. ಆದ್ರೂ ಕೂಡ ರಾಮನಗರ ಪೊಲೀಸರು ಏನ್ ಕಣ್ಮುಚ್ಚಿಕೊಳ್ತಿದ್ದಾರೆ, ಯಾಕಂದ್ರೆ ಸ್ಥಳೀಯರು ಈ ವಿಡಿಯೋವನ್ನ ವೈರಲ್ ಮಾಡಿದ್ರು ಕೂಡ ಪೊಲೀಸರು ಇನ್ನೂ ಕೂಡ ಸ್ಟಿಲ್ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳಿ ಪೊಲೀಸರ ಮೇಲೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಪ್ಪ ನಿಮ್ಗೆ ನೀವು ಬೆಳೆಸಿದೀರಾ ಅನ್ನೋದಕ್ಕೆ ಏನಿದೆ ಸಾಕ್ಷಿ? ಏನಿದೆ ಸಾಕ್ಷಿ? ಅದು ಅವ್ರ ಜಮೀನು ಅನ್ನೋದಕ್ಕೆ ಅವರು ದಾಖಲಾತಿ ತಗೊಂಡು ನಾನು ಕೇಳ್ತಿರೋದು 5 ಎಕರೆ ನಮ್ದೈತೆ. ನಿಮ್ದು 321 ಇದು, ಇವ್ರದ್ದು 199, ಇವ್ರು ತೋರಿಸ್ತಾರೆ 321 ತೋರಿಸ್ತಾವ್ರೆ ಇವರು. 321 ನಮ್ದು ಇದು ಟೋಟಲ್ ಇದೆ. ಇಲ್ಲೇ 198 ಬಂದೈತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ಇವರು. ಅದು ಜಮೀನ್ ನಮ್ದು. ನೀವು 321 ಇಲ್ದರನ್ನೆಲ್ಲ ಲಿಟಿಗೇಷನ್ ಮಾಡಿ ನೀವೆಲ್ಲ ತೊಂದರೆ ಮಾಡಿದ್ರೆ ಇವರಿಗೆ ಆಯ್ತಾ, ಬೇರೆ ತರ ಆಕ್ಷನ್ ತಗೋಬೇಕಾಗುತ್ತೆ. ತೊಂದರೆ ಮಾಡ್ತಿಲ್ಲ ನಾವು. ನಾನು ಕೇಳ್ತಿರೋದು ಇರಲ್ಲ ಆಯ್ತಾ, ಕಾನೂನು ಏನಿದೆ ಅದನ್ನ ಪಾಲಿಸಬೇಕು. ಅಂದ್ರೆ ಕಂಪ್ಲೇಂಟ್ ನೆನ್ನೆ ಮಾಡಿದ್ವಿ ನಾವು. ಹೌದಾ? ಪೊಲೀಸ್ ಸ್ಟೇಷನ್ ಹೋಗ್ಬೇಕಲ್ವಾ ನೀವು? ಹೋಗಿದ್ ಬಂದ್ಮೇಲೆ ಅವ್ರು ಯಾರ ಕಡೆ ಹೇಳಿದ್ರು? ಅವ್ರು ಏನಿದೆ ಡಾಕ್ಯುಮೆಂಟ್ಸ್ ಇದು ಫಸ್ಟ್ ಡಾಕ್ಯುಮೆಂಟ್ಸ್ ಕೊಟ್ಮೇಲೆ ಅವ್ರ ಕಡೆ ಇಲ್ಲಪ್ಪ ನಿಮ್ಗೆ. ಇದು ನಾವು ಬೆಳೆಸಿದ್ವಿ. ನೀವು ಬೆಳೆಸಿದೀರಾ ಅನ್ನೋದಕ್ಕೆ ಏನಿದೆ ಸಾಕ್ಷಿ? 5 ಎಕರೆ ಏನಿದೆ ಸಾಕ್ಷಿ? ಏನಿದೆ ಕೆಲಸ ಮುಗಿಸ್ಕೊಂಡು ತುಂಬಿಸ್ಕೊ ಬಂದಿಲ್ಲ ಅಂತಂದ್ರೆ ಆಯ್ತಾ, ಅವ್ರ ಜೊತೆಗೆ ನಿಮ್ಮನ್ನು ಸೇರ್ಸಿ ಕೂರ್ಸ್ಬಿಡ್ತೀನಿ. ಏನ್ ಹೇಳಿದ್ದು ಗೊತ್ತಲ್ಲ? ಮೇಡಮ್ 25 ಜನ ಕೆಲಸ ಮಾಡ್ತಾ ಇದೆ ನಮಗೆ. ಅವ್ರದ್ದು ಇವ್ರದ್ದು ನಮಗ್ ಬೇಡ ಆಯ್ತಾ. ಏನ್ ಹೇಳಿದೆ ನವೀನ್, ನಿನ್ಗೆ ಏನ್ ಹೇಳಿದ್ದು ಆಯ್ತಾ? ಸುಮ್ನೆ ಇಲ್ದೇ ಇರೋದ್ನೆಲ್ಲ ನಾವು ಲಿಟಿಗೇಷನ್ ಮಾಡ್ಕೊಂಡು ಏನಾದ್ರು ಇನ್ ಟೈಮ್ ಕೆಲಸ ಆಗಿಲ್ಲ ಅಂತಂದ್ರೆ ನೀನ್ ಫಸ್ಟ್ ಅವ್ರ ಜೊತೆ ನಿನ್ನನ್ನು ಕೂರಿಸ್ತೀನಿ. ಇಲ್ಲಪ್ಪ ನಿಮ್ಗೆ ಇದು ನಾವು ಬೆಳೆಸಿದ್ವಿ. ನೀವು ಬೆಳೆಸಿದೀರಾ ಅನ್ನೋದಕ್ಕೆ ಏನಿದೆ ಸಾಕ್ಷಿ? 5 ಎಕರೆ ಏನಿದೆ ಸಾಕ್ಷಿ? ಅದು ಅವ್ರ ಜಮೀನು ಅನ್ನೋದಕ್ಕೆ ಅವರು ದಾಖಲಾತಿ ತಗೊಂಡು ನಾನು ಕೇಳ್ತಿರೋದು 5 ಎಕರೆ ನಮ್ದೈತೆ. ನಿಮ್ದು 321 ಇದು, ಇವ್ರದ್ದು 199, ಇವ್ರು ತೋರಿಸ್ತಾರೆ 321 ತೋರಿಸ್ತಾವ್ರೆ ಇವರು. 321 ನಮ್ದು ಇದು ಟೋಟಲ್ ಇದೆ. ಇಲ್ಲೇ 198 ಬಂದೈತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ಇವರು. ಅದು ಜಮೀನ್ ನಮ್ದು. ಮತ್ತೆ ಇಲ್ದರನ್ನೆಲ್ಲ ಲಿಟಿಗೇಷನ್ ಮಾಡಿ ನೀವೆಲ್ಲ ತೊಂದರೆ ಮಾಡಿದ್ರೆ ಇವರಿಗೆ ಆಯ್ತಾ, ಬೇರೆ ತರ ಆಕ್ಷನ್ ತಗೋಬೇಕಾಗುತ್ತೆ. ತೊಂದರೆ ಮಾಡ್ತಿಲ್ಲ ನಾವು. ನಾನು ಕೇಳ್ತಿರೋದು ಇರಲ್ಲ ಆಯ್ತಾ, ಕಾನೂನು ಏನಿದೆ ಅದನ್ನ ಪಾಲಿಸಬೇಕು. ಅಂದ್ರೆ ಕಂಪ್ಲೇಂಟ್ ನೆನ್ನೆ ಮಾಡಿದ್ವಿ ನಾವು. ಹೌದಾ? ಪೊಲೀಸ್ ಸ್ಟೇಷನ್ ಹೋಗ್ಬೇಕಲ್ವಾ ನೀವು? ಹೋಗಿದ್ ಬಂದ್ಮೇಲೆ ಅವ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಅಬ್ಬಬ್ಬಾ, ಅಸಲಿ ಎಸಿಪಿ ಕೂಡ ಈಕೆಯ ರೀತಿ ನಡ್ಕೊಳ್ಳಲ್ಲ ಅಂತ ಅನ್ಸುತ್ತೆ. ಏನ್ ದರ್ಪ, ಏನ್ ಬಾಡಿ ಲ್ಯಾಂಗ್ವೇಜು, ಅವರಿಗೆ ಹೆದರ್ಸೋದು. ಈ ವಿಚಾರ ಏನಾದರೂ ಗೊತ್ತಾಯ್ತು ಅಂತಂದ್ರೆ ಪೊಲೀಸರು ಸೀದಾ ಜೈಲಿಗೆ ಕಳಿಸ್ಬಿಡ್ತಾರೆ ಅಂತ. ಆಕೆಗೆ ಗೊತ್ತಿಲ್ವಾ ತಾನು ಮಾಡ್ತಾ ಇರೋದೇ ತಪ್ಪು ಅಂತ ಹೇಳಿ? ಜೊತೆಗೆ ಈ ವಿಡಿಯೋ ವೈರಲ್ ಆಗಿದ್ರು ಕೂಡ ಪೊಲೀಸರು ಯಾಕೆ ಇನ್ನೂ ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ, ಯಾವುದೇ ಕ್ರಮ ಕೈಗೊಂಡಿಲ್ಲ? ಚೈತ್ರ, ಇಂಥ ಒಂದು ಘಟನೆ ನಡೆದಿರತಕ್ಕಂಥದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದ ಕಂಚನಹಳ್ಳಿ ಗ್ರಾಮದಲ್ಲಿ. ಆ ಕಂಚನಹಳ್ಳಿ ಗ್ರಾಮದಲ್ಲಿ 2 ಕುಟುಂಬದ ನಡುವೆ ಒಂದು ಜಮೀನಿನ ವಿಚಾರವಾಗಿ ಗಲಾಟೆ ಆಗ್ತಾ ಇರ್ತದೆ. ಆ ವಿಚಾರವನ್ನ ತಿಳಿದಂತ ಈಕೆ ಶ್ಯಾಮಲಾ ಏನು ಚನ್ನಪಟ್ಟಣ ನಗರ ವ್ಯಾಪ್ತಿಯಲ್ಲಿ ಹೂವಿನ ವ್ಯಾಪಾರವನ್ನ ಮಾಡ್ತಕ್ಕಂಥ ಈ ಮಹಿಳೆ, ನಾನು ಎಸಿಪಿ ಇದ್ದೀನಿ, ನೀವು ಸರಿಯಾಗಿ ನನಗೆ ಮಾತಿಗೆ ಪ್ರತಿಕ್ರಿಯೆ ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಜೈಲಿಗೆ ಹಾಕಿಸ್ತೀನಿ ಎನ್ನುವಂತ ದರ್ಪದ ಮಾತುಗಳನ್ನ ಆಡಿದ್ದಾಳೆ. ಈಗಲೂ ಕೂಡ ಆಕೆಯ ಒಂದು ವಿಡಿಯೋ ವೈರಲ್ ಆಗಿದ್ರು ಕೂಡ ಪೊಲೀಸರು ಆಕೆಯ ವಿರುದ್ಧ ಯಾವುದೇ ಒಂದು ಕ್ರಮವನ್ನ ವಹಿಸಿಲ್ಲ. ಯಾಕೆಂದ್ರೆ ಚನ್ನಪಟ್ಟಣದ ಕೆಲವು ಪೊಲೀಸರು ಈಕೆಯ ಜೊತೆಗೆ ಒಂದು ಒಳ್ಳೆಯ ಸಂಪರ್ಕವನ್ನ ಇಟ್ಕೊಂಡಿದ್ದಾರೆ, ಅಂದ್ರೆ ಪರಿಚಯವನ್ನ ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಈಕೆಯ ವಿರುದ್ಧವಾಗಿ ಒಂದು ಕ್ರಮವನ್ನು ವಹಿಸ್ಲಿಕ್ಕೆ ಹಿಂದೇಟನ್ನ ಆಗ್ತಾ ಇದ್ದಾರಾ ಎನ್ನುವಂತ ಅನುಮಾನ ಕೂಡ ಇಲ್ಲಿ ಮೂಡ್ತಾ ಇರುವಂತದ್ದು.
ಅಂದ್ರೆ ಬಹಿರಂಗವಾಗಿ ನಾನು ACP ಇದ್ದೇನೆ, ನಿಮ್ಮನ್ನ ಮಡಿಕೇರಿ ಜೈಲಿಗೆ ಹಾಕಿಸ್ತೇನೆ ಎನ್ನುವಂತ ಮಾತನ್ನ ಒಬ್ಬ ಹೂವಿನ ವ್ಯಾಪಾರಿ ಈ ನಿಟ್ಟಿನಲ್ಲಿ ಮಾತನಾಡ್ತಾಳೆ ಅಂದ್ರೆ ಇನ್ನು ಪೊಲೀಸರ ಹುದ್ದೆಗಳಿಗೆ ಯಾವ ರೀತಿಯಾದಂತಹ ಗೌರವ ಇದೆ ಎನ್ನುವಂಥದ್ದು ಈ ಒಂದು ಪ್ರಕರಣದಲ್ಲಿ ಒಂದು ಪ್ರತ್ಯಕ್ಷವಾಗಿ ಸಾಬೀತಾಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಈಕೆಯ ವಿರುದ್ಧವಾಗಿ ಈಗ ಪೊಲೀಸರು ಯಾವ ರೀತಿಯಾಗಿ ಕ್ರಮವನ್ನ ವಹಿಸ್ತಾರೆ ಎಂಬುದನ್ನ ಕಾದ್ ನೋಡ್ಬೇಕಾಗಿದೆ ಚೈತ್ರ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಮತ್ತೊಂದು ಕಡೆ ಈಗ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಮಹೇಶ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಒಬ್ಬ ಮಹಿಳೆ ತಾನು ACP ಅಂತ ಹೇಳ್ಕೊಂಡು ರೈತರಿಗೆ ಆವಾಜ್ ಹಾಕ್ತಾರೆ. ಆ ರೈತರಿಗಾದ್ರೂ ಗೊತ್ತಾಗ್ಲಿಲ್ವಾ ಆಕೆ ACP ಅಲ್ಲ, ಸಾಮಾನ್ಯ ಮಹಿಳೆ? ಜೊತೆಗೆ ಈ ವಿಡಿಯೋ ವೈರಲ್ ಆದ್ರೂ ಕೂಡ ಯಾವುದೇ ಕ್ರಮ ಆಗಿಲ್ವಲ್ಲ, ಯಾಕೆ ಸರ್? ಮೇಡಮ್, ಈಗ ಹಳ್ಳಿ ಜನಕ್ಕೆ ಗೊತ್ತಾಗಲ್ಲ ಮೇಡಮ್. ಪ್ಯಾಂಟ್ ಹಾಕೊಂಡು ಶೂಟ್ ಹಾಕೊಂಡು ಹೋದ್ರೆ ಯಾರೆಲ್ಲರನ್ನು ನಂಬ್ಕೊಳ್ಳುವಂತ ಪರಿಸ್ಥಿತಿ. ಅಂತದ್ರಲ್ಲಿ ಪೊಲೀಸರು ಅವ್ರ ಮಾಹಿತಿ ಬಂದು ಕ್ರಮ ತಗೊಂಡಿಲ್ಲ ಅಂತಂದ್ರೆ ಇದು ನಿಜವಾಗ್ಲೂ ದುರಂತ. ಜನಗಳು, ಸರ್ಕಾರ ಏನ್ ಮಾಡ್ತಿದೆ ಇದ್ರ ಬಗ್ಗೆ ಆಗಿ, ಅಧಿಕಾರಿಗಳು ಏನ್ ಮಾಡ್ತಿದಾರೆ ಅಂತ ಗೊತ್ತಿಲ್ಲ. ದಯಮಾಡಿ ಇನ್ನು ಈ ತರ ಆಗದೆ ಇರೋ ತರ ಅನ್ನೋದು ಇನ್ನು ಮುಂದಕ್ಕಾದ್ರೂ ಎಚ್ಚೆತ್ಕೋಬೇಕು. ಮೊದಲು ಈ ಪ್ರಕರಣ ಆಗಿದೆ, ಏನೊಬ್ರು ಲೇಡೀಸ್ ಹೋಗಿ ನಾನು ACP ಅಂತ ಹೇಳ್ಕೊಂತಾರೆ, ಇವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು. ಕ್ರಮ ತಗೊಂಡ್ರೆ ಮತ್ತೆ ಇನ್ನೊಂದ್ ಕಡೆ ಈಗ ಒಂದ್ಸರಿ ಬಿಟ್ರೆ ಮತ್ತೆ ಇನ್ನೊಂದ್ಸರಿ ಹೇಳ್ತಾರೆ ನಾನು IPS ಅಂತ ಹೇಳ್ಕೊಳ್ಳುವಂತ ಸಾಧ್ಯತೆಗಳು ಸಹ ಹೆಚ್ಚಾಗತ್ತೆ. ದಯಮಾಡಿ ಇಂಥದ್ದಕ್ಕೆ ಕಡಿವಾಣ ಹಾಕ್ಬೇಕು. ಸರ್ಕಾರ ಇದ್ರ ಕಡೆ ಗಮನ ಕೊಡಬೇಕು. ಹಿರಿಯ ಅಧಿಕಾರಿಗಳೇನಿದ್ದಾರೆ, ಈಗ SP ನಮ್ಮಲ್ಲಿ ಶ್ರೀನಿವಾಸ್ ಗೌಡ್ರು ಇದಾರೆ, ಇದನ್ನ ಕ್ರಮ ತಗೊಂಡು ಇಂಥವ್ರ ಮೇಲೆ ಕ್ರಮ ತಗೋಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಮೇಡಮ್. ಮುಂದೆ ಯಾರು ಈ ತರ ಸುಳ್ಳು ಹೇಳ್ಕೊಂಡು ಇದ್ ಮಾಡ್ತಾರೆ ಅಂತವ್ರನ್ನ ಗಡೀಪಾರ್ಗೆ ಆದೇಶ ಮಾಡಿದ್ರೆ ಸೂಕ್ತ ಅನ್ಸುತ್ತೆ ಮೇಡಮ್. ಸರ್, ಈ ವಿರುದ್ಧವಾಗಿ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್. ಕಂಪ್ಲೇಂಟ್ ತಗೊಂಡು ಸಹ ಸುಮ್ನೆ ಇದ್ದಾರೆ. ಬಟ್ ಯಾಕೆ ಸುಮ್ನೆ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಈಕೆಗೆ ಆ ಜಮೀನು ವಿವಾದ ಇದೆ ಅಂತ ಹೇಳಿ ವಿಷಯ ಹೇಗ್ ಗೊತ್ತಾಯ್ತು? ಆಕೆ ಆ ಸ್ಥಳಕ್ಕೆ ಹೇಗ್ ಬಂದ್ರು, ಯಾರು ಕರ್ಕೊಂಡು ಬಂದ್ರು ಅನ್ನೋಂಥದ್ದು ಏನಾದ್ರೂ ಮಾಹಿತಿ ಸಿಗ್ತಾ ಸರ್? ಮೇಡಮ್, ಅದು ಪಕ್ಕದಲ್ಲಿರುವಂತದ್ದು ಫಾರೆಸ್ಟ್ ಲ್ಯಾಂಡ್. ಆ ಫಾರೆಸ್ಟ್ ಲ್ಯಾಂಡ್ ಹೊಂದಾಣಿಕೆ ಮಾಡ್ಕೊಂಡಿರುವಂತ ಜಾಗದಲ್ಲಿ ಮರ ಕಟ್ಸೋದಕ್ಕೆ ಅಂತ ಯಾರೋ ಹೋಗ್ತಾರೆ. ನಿಜವಾದಂತ ಜಮೀನವರು ಮುಗ್ದ್ರು, ಅವ್ರಿಗೇನು ಗೊತ್ತಿಲ್ಲ. ಯಾರನ್ನೋ ಕರ್ಕೊಂಡ್ ಬಂದು ಎದುರಿಸಿ ಇವ್ರನ್ನ ACP SP ಅಂತ ಹೇಳಿದ್ರೆ ಎದುರ್ಕೋತಾರೆ ಅನ್ನೋ ನಿಟ್ಟಿನಲ್ಲಿ ಈ ತರ ಮಾಡಿದ್ದಾರೆ ಅನ್ನುವಂಥದ್ದು. ಸರ್, ಆಮೇಲೆ ಹೇಗೆ ಗೊತ್ತಾಯ್ತು ಈಕೆ ನಕಲಿ ACP ಅಂತ ಹೇಳಿ? ಅಲ್ಲಿ ಯಾರೋ ಒಬ್ರು ಊರಿನ ಮುಖಂಡರಲ್ಲಿ ಬಂದಿರ್ತಾರೆ ಸ್ಪಾಟ್ಗೆ, ಅವರು ಅದನ್ನ ವಿಡಿಯೋ ಮಾಡ್ಕೊಂಡಿರ್ತಾರೆ. ಅವಾಗ ಅವ್ರು ವಿಚಾರ ಮಾಡ್ತಾರೆ, ACP ನ ಅಲ್ವಾ ಅಂತ ವಿಚಾರ ಮಾಡ್ತಾರೆ. ಅವ್ರು ACP ಅಲ್ಲ ಅಂತ ಗೊತ್ತಾದ್ಮೇಲೆ ಅವರು ಬಂದು ಚನ್ನಪಟ್ಟಣ DYSP ಅವರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ. ಇದಾಗಿ ಘಟನೆ ಆಗಿ ಹತ್ತತ್ರ 1 ವಾರ ಆಗ್ತಿದೆ. ಬಟ್ ಇದುವರೆಗೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದು ದುರಂತ ಮೇಡಮ್, ನಿಜವಾದ ದುರಂತ. ಅಂದ್ರೆ ಈ ಮಹಿಳೆ ಆ ಊರಿನವಳೇನಾ? ಅಲ್ಲೇ ಹೂ ಮಾರ್ಕೊಂಡಿರೋದಾ ಅಥವಾ ಬೇರೆ ಕಡೆಯಿಂದ ಬಂದು ಅಲ್ಲಿ ಹೂ ಮಾರ್ತಾ ಇದ್ರಾ? ಚನ್ನಪಟ್ಟಣನೇ ಮೇಡಮ್. ಅವರು ಮೂಲತಃ ಚನ್ನಪಟ್ಟಣ ತಾಲೂಕು. ಆ ಘಟನೆ ನಡೆದಿರೋ ಸ್ಥಳಕ್ಕೂ ಅವ್ರಿಗೂ ಒಂದು ಸ್ವಂತ ಊರು, ಅವ್ರ ಅಕ್ಕಪಕ್ಕನೆ, ಅಂದ್ರೆ ಒಂದು 8-10 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇರುವಂತ ಇದು. ಇವರು ಪೊಲೀಸರ ಜೊತೆ ಬೆಳಿಗ್ಗೆ ಎದ್ರೆ ಪೊಲೀಸ್ ಸಂಪರ್ಕದಲ್ಲಿ ಇರ್ತಾರೆ, ಕಾನ್ಸ್ಟೇಬಲ್ಸ್ ಆ ತರ ಸಂಪರ್ಕದಲ್ಲಿ ಇರ್ತಾರೆ. ಆ ಒಂದನ್ನ ಸಲಿಗೆ ಕಂಡುಕೊಂಡು ಪೊಲೀಸ್ ಇಲಾಖೆ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ನೋಡೋಣ ಸರ್, ಈಗ ನಾವು ಕೂಡ ಉನ್ನತ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತೀವಿ. 1 ವಾರ ಆದರೂ ಕೂಡ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರೆ ಪೊಲೀಸರಿಗೆ ಈ ವಿಚಾರ ಗಮನಕ್ಕೆ ಬಂದಿಲ್ವಾ? ಜೊತೆಗೀಗ ಆಕೆಯ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾಕೆ ಕ್ರಮವನ್ನ ಕೈಗೊಂಡಿಲ್ಲ ಅನ್ನುವಂಥದ್ದು ಕೂಡ ಈಗ ಯಕ್ಷ ಪ್ರಶ್ನೆ.